ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಗಣಿತ ತ್ರಿಕೋನಮಿತಿಯ ಪ್ರಸ್ತಾವನೆ 8ನೇ ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಈ ರೀತಿಯಾದಂತಹ ಅನೇಕ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವೆಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇದು ತಮಗೆ ಬಹಳಷ್ಟು ಉಪಯೋಗ ಆಗಬಹುದು ಅಂತ ತಿಳ್ಕೊಂಡು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ಈ ಇದರಲ್ಲಿ ಈಗಾಗಲೇ ಒಂದು ಸಮಸ್ಯೆಯನ್ನು ಬಿಡಿಸಿನಿ. ಇದು 2ನೇ ಸಮಸ್ಯೆ ಇದೆ. 3ನೇ ವಿಡಿಯೋ ಇದೆ, ಇದು 3rd ವಿಡಿಯೋ ಇದೆ. ಒಂದೊಂದು ವಿಡಿಯೋಗಳಲ್ಲಿ 2 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕೂಡ ಈ ಪ್ರಶ್ನೆ ಇನ್ನೊಂದು ಪ್ರಶ್ನೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಹಾಗಾಗಿ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲಿಗೆ ಇದನ್ನ ಎಡಭಾಗವನ್ನು ತೆಗೆದುಕೊಳ್ಳೋಣ. LHS ಮುಂದೆ ಪ್ಲೇಸ್ ಇಲ್ಲ, ಕೆಳಗಡೆ ಬರೀತಾ ಇದ್ದೀನ. ಏನಿದೆ? ಸೈನ್ ಥೀಟಾ ಪ್ಲಸ್ ಕೋಸೆಕ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಕಾಸ್ ಥೀಟಾ ಪ್ಲಸ್ ಸೀಕ್ಯಾಂಟ್ ಥೀಟಾ ಹೋಲ್ ಸ್ಕ್ವೇರ್. ಎಡಭಾಗವನ್ನು ತೆಗೆದುಕೊಂಡು ಬಲಭಾಗದ ಉತ್ತರ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅನ್ನುವಂಥ ಉತ್ತರವನ್ನು ಸಾಧನೆ ಮಾಡಬೇಕಾಗಿದೆ. ವೆರಿ 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 ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ. ಬಹಳಷ್ಟು ಬಾರಿ ಈ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಹಾಗಾಗಿ ಇದನ್ನು ಯಾವ ಸೂತ್ರ ಪ್ರಕಾರ ಬಿಡಿಸ್ಬೇಕಂದ್ರೆ ಇದು A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಈಗಾಗಲೇ ನಿಮಗೆ ಗೊತ್ತಿದೆ. A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಥವಾ 2ab ಈ ಕಡೆ ಬರೆದು ಬಿ ಸ್ಕ್ವೇರ್ ಅನ್ನ ಆ ಕಡೆ ಬರೀಬಹುದು. ಹಾಗಾದ್ರೆ ಇದು A ಅನ್ನಂಗೆ ಇದು B ಅನ್ನಂಗೆ. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಅಂದ್ರೆ A ಸ್ಕ್ವೇರ್ ಥೀಟಾ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕೋಸೆಕ್ ಸ್ಕ್ವೇರ್ ಥೀಟಾ ಪ್ಲಸ್ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು A ಅಂದ್ರೆ ಸೈನ್ ಥೀಟಾ ಇಂಟು ಬಿ ಅಂದ್ರೆ ಕೋಸೆಕ್ ಥೀಟಾ ಪ್ಲಸ್ ಇದು ಕೂಡ ಅದೇ ರೀತಿ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು A ಅಂದ್ರೆ ಕಾಸ್ ಥೀಟಾ ಇಂಟು ಬಿ ಅಂದ್ರೆ ಸೀಕ್ಯಾಂಟ್ ಥೀಟಾ. ಈಗ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಒಂದು ಕಡೆ ಬರೆಯೋಣ. ಇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದ್ರ ಉತ್ತರ ಗೊತ್ತಿದೆ ನಮಗೆ. ಹಾಗೆ ಒಂದ್ ಕಡೆ ಬರೆಯೋಣ. ನೆಕ್ಸ್ಟ್ ಅದ್ರ ಉತ್ತರವನ್ನು ತುಂಬೋಣ. ನೆಕ್ಸ್ಟ್ 2 ಸೈನ್ ಥೀಟಾ ಕೋಸೆಕ್ ಥೀಟಾ ಅಂತಿದೆ. ಈಗ ಕೋಸೆಕ್ ಸ್ಕ್ವೇರ್ ಥೀಟಾ ಇದನ್ನ ಏನ್ ಮಾಡಬಹುದು? ಕೋಸೆಕ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅನ್ನುವಂತ ಸೂತ್ರ ಇದೆ. ಕೋಸೆಕ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಇದು ಕೂಡ ಸೂತ್ರ ಇದೆ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ಥೀಟಾ ಅಂತಿದೆ. ಇನ್ನೊಂದು ಏನಿದೆ ಅಂದ್ರೆ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಅಂದ್ರೆ ಇದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಇದು ಟ್ಯಾನ್ ಸ್ಕ್ವೇರ್ ಥೀಟಾ ಅಂದ್ರೆ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಅನ್ನುವಂತ ಸೂತ್ರ. ಈ 3 ಸೂತ್ರಗಳು ಇಲ್ಲಿ ಬರ್ತಾವ. 1 ಪ್ಲಸ್ ಕಾಟ್ ಸ್ಕ್ವೇರ್ ಅಂದ್ರೆ ಕೋಸೆಕ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಪ್ಲಸ್ ಕಾಟ್ ಸ್ಕ್ವೇರ್. ನಮಗೆ ಕೋಸೆಕ್ ಸ್ಕ್ವೇರ್ ಥೀಟಾ ಇರೋದ್ರಿಂದ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾನ ಬರ್ದೀನಿ. ಸೀಕ್ಯಾಂಟ್ ಸ್ಕ್ವೇರ್ ಥೀಟಾದಲ್ಲಿ ಏನ್ ಬರೀಬೇಕು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಇದು ನಮಗೆ ಇಲ್ಲಿ ಬಂದು ಇದು ಕಂಪ್ಲೀಟ್ ಮುಗಿಸೋಣ. ಪ್ಲಸ್ 2 ಇಂಟು ಸೈನ್ ಥೀಟಾ ಕೋಸೆಕ್ ಅಂದ್ರೆ ಏನು? 1 ಬೈ ಸೈನ್ ಥೀಟಾ. ಕೋಸೆಕ್ ಥೀಟಾ ಅಂದ್ರೆ 1 ಬೈ ಸೈನ್. ಈಗ ಸೈನ್ ಥೀಟಾ ಎದ್ರ ವಿಲೋಮ ಇದೆ ಅಂದ್ರೆ 1 ಬೈ ಕೋಸೆಕ್ ಇದೆ. ಸೈನ್ ಥೀಟಾ ಅಂದ್ರೆ 1 ಬೈ ಕೋಸೆಕ್ ಥೀಟಾ ಅಂದ್ರೆ 1 ಬೈ ಸೈನ್ ಥೀಟಾ. ಕೋಸೆಕ್ ಥೀಟಾ 1 ಬೈ ಸೈನ್ ಪ್ಲಸ್ ಇದು ಈಗಾಗಲೇ ತಗೊಂಡು ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ ಅಂದ್ರೆ ಏನಿದೆ ಸೂತ್ರ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತಿದೆ. ಪ್ಲಸ್ 2 ಇದೆ ಇಂಟು ಕಾಸ್ ಥೀಟಾ. ಹಾಗೆ ಇಡೋಣ, ಯಾವ್ದಾದ್ರು ಒಂದು ಬದಲಾಯಿಸಬಹುದು. ಕಾಸ್ ಅಂದ್ರೆ 1 ಬೈ ಸೀಕ್ಯಾಂಟ್ ಬರೀ, ಸೀಕ್ಯಾಂಟ್ ಅಂದ್ರೆ 1 ಬೈ ಕಾಸ್ ಥೀಟಾ. ಎರಡರಲ್ಲಿ ಯಾವ್ದಾದ್ರು ಬರೀಬಹುದು. ಕಾಸ್ ಥೀಟಾ ಅಂದ್ರೆ 1 ಬೈ ಸೀಕ್ಯಾಂಟ್ ಬರೆದು ಎರಡರಲ್ಲಿ ಒಂದನ್ನ ಬದಲಾಯಿಸಬೇಕು, ಎರಡು ಬದಲಾಯಿಸುವಂಗಿಲ್ಲ. ಈಗ ನೋಡ್ರಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇದ್ರ ಉತ್ತರ ಒಂದಿದೆ. ನೇರವಾದ ಉತ್ತರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದ್ರೆ ಪ್ಲಸ್ 1 ಇದೆ. ನಂತರ ಇಲ್ಲಿ ಮತ್ತೆ 1 ಇದೆ, ಪ್ಲಸ್ ಇಲ್ಲಿ ಕಾಟ್ ಸ್ಕ್ವೇರ್ ಥೀಟಾ ಇದೆ, ಪ್ಲಸ್ ಈ ಸೈನ್ ಥೀಟಾ ಪ್ಲಸ್ 2 ಒಂದಲೇ 2 ಉಳಿತು, ಪ್ಲಸ್ ಮತ್ತೆ 1 ಇದೆ, ಪ್ಲಸ್ ಏನಿದೆ ಟ್ಯಾನ್ ಸ್ಕ್ವೇರ್ ಥೀಟಾ ಇದೆ, ಪ್ಲಸ್ ಕಾಸ್ ಥೀಟಾ ಹೋಯ್ತು, 2 ಒಂದಲೇ 2. ಎಲ್ಲ ಅಂಕಿಗಳನ್ನ ಕೂಡಿಸ್ರಿ. 1 ಪ್ಲಸ್ 1 2, 2 ಪ್ಲಸ್ 2 4, 1 5, 5 ಪ್ಲಸ್ 2 7 ಅಂತ. ನೆಕ್ಸ್ಟ್ ಇದರಲ್ಲಿ ಮತ್ತೆ ಯಾವುದು ಉಳಿತು? ಯಾವುದು? ಒಂದು ಟ್ಯಾನ್ ಸ್ಕ್ವೇರ್ ಥೀಟಾ ಉಳಿತು, ಪ್ಲಸ್ ಇನ್ನೊಂದು ಯಾವ್ದು ಉಳಿತು? ಕಾಟ್ ಸ್ಕ್ವೇರ್ ಥೀಟಾ ಅನ್ನುವಂತ ಉತ್ತರ. ಇದು RHS. ಸಿಂಪಲ್ ಆಗಿದೆ, ಇಂಪಾರ್ಟೆಂಟ್ ಇದೆ. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಪ್ರಕಾರ ಅವುಗಳನ್ನ ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡ ನಂತರ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಒಂದ್ ಕಡೆ ಬರೀಬೇಕು, ಯಾಕಂದ್ರೆ ಅದ್ರ ಉತ್ತರ ಒಂದಿದೆ.
ಕೋಸೆಕ್ ಅಂದ್ರೆ 1/cot², ಸೀಕ್ಯಾಂಟ್ ಸ್ಕ್ವೇರ್ ಅಂದ್ರೆ 1+tan² ಅಂತ ಬರೀಬೇಕು. ಇವೆರಡರಲ್ಲಿ ಒಂದರದ ವಿಲೋಮ ಬರೀಬೇಕು. ಸೈನ್ ಬರ್ದೆ ಅಂದ್ರೆ ಸೈನ್ ಅಂದ್ರೆ 1/cosec ಅಥವಾ ಕೋಸೆಕ್ ಅಂದ್ರೆ 1/sin. ನಾವು ಕೋಸೆಕ್ ಅನ್ನ ವಿಲೋಮ ಬರ್ತೀವಿ 1/sin θ. ಇಲ್ಲಿ cos θ secant θ ಇದೆ, ಯಾವ್ದಾದ್ರು ಒಂದು ವಿಲೋಮ ಬರೀಬೇಕು. ನಾವು cos θ ಹಾಗೆ ಇಟ್ಟಿನಿ, secant θ ಅಂದ್ರೆ 1/cos θ. ಈಗ ಎಲ್ಲವುಗಳನ್ನ ಟೋಟಲ್ ಆಗಿ ಬಿಡಿಸಿ ಇದು 1 + 1 2 2 2 4 1 5 2 7 ಅಂದ್ರೆ 7 ಬಂತು. ಉಳಿತೇನು tan² θ + cot² θ ಉಳಿತು. ಇದು RHS, ಇದು ಬಲಭಾಗದಲ್ಲಿರುವಂತಹ ಉತ್ತರ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ ಮತ್ತೊಂದು ಪ್ರಶ್ನೆ. ಪ್ರತಿಯೊಂದು ವಿಡಿಯೋದಲ್ಲಿ 2 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕಂಡುಹಿಡಿತೀನಿ. ಇದು 3ನೇ ವಿಡಿಯೋ ಅಂದ್ರೆ 6 ಪ್ರಶ್ನೆಗಳು ಕಂಪ್ಲೀಟ್ ಆಗಿವೆ ಅನ್ನುವಂಥದ್ದು. sin θ / 1+cos θ + 1+cos θ / sin θ cosec 2 cosec θ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಮತ್ತೆ ಇದನ್ನು ಎಡಭಾಗವನ್ನು ತೆಗೆದುಕೊಳ್ಳೋಣ. ಎಡಭಾಗ ಏನಿದೆ, sin θ / 1+cos θ + 1+cos θ / sin θ. ಎಡಭಾಗವನ್ನು ತೆಗೆದುಕೊಂಡು ಬಲಭಾಗದ ಉತ್ತರವನ್ನು ಸಾಧಿಸಬೇಕು. ಇವುಗಳ ಲಸವನ್ನು ತೆಗೆ 1+cos θ × sin θ ಅಂದ್ರೆ ಅದರ ಲಸ sin θ × 1+cos θ. ಲಸ ಎರಡು ಗುಣಾಕಾರ ಇದೆ, ಹಾಗಾಗಿ ಇವೆರಡು ಗುಣಾಕಾರ ಅಂದ್ರೆ 1+cos θ ಏನನ್ನು ತೆಗೆದುಕೊಂಡು ಗುಣಾಕಾರ ಮಾಡಿದ್ರೆ ಲಸ ಬರ್ತದೆ sin θ. ಹಾಗಾಗಿ sin θ × sin θ ಅಂದ್ರೆ sin² θ ಪ್ಲಸ್ ಇದಕ್ಕೆ ಏನ್ ತೊಗೊಂಡು ಗುಣಾಕಾರ ಮಾಡಿದ್ರೆ ಲಸ ಬರ್ತದೆ 1+cos θ ಅಂತ ಇಲ್ಲಿ ಬರ್ಕೋತೀವಿ ನಾವು. ಹಾಗೆ 1+cos θ × 1+cos θ ಅಂದ್ರೆ 1+cos θ² a × a². ಈಗ ಇದನ್ನ ಮೊದಲು ಬಿಡಿಸೋಣ. ಈಗ sin² θ ಇದೆ, sin² θ ಪ್ಲಸ್ ಇದು a + b² ಸೂತ್ರ ಅಂದ್ರೆ a² ಅಂದ್ರೆ 1² ಪ್ಲಸ್ b², b ಅಂದ್ರೆ cos θ ಇದೆ, a² + b² + 2 × a × b ಅಂದ್ರೆ cos θ / sin θ × 1+cos θ. ನೆಕ್ಸ್ಟ್ ಇದನ್ನ ಬಿಡಿಸೋಣ. ಈಗ sin² θ + cos² θ, sin² θ + cos² θ ಅಂದ್ರೆ ಇದರ ಉತ್ತರ ಈಗಾಗಲೇ ಗೊತ್ತಿದೆ. sin² θ + cos² θ ಎಷ್ಟು 1 ಅನ್ನುವಂಥದ್ದು. ಹಾಗಾಗಿ ಈ ಒಂದು ಸೂತ್ರವನ್ನು ಇಲ್ಲಿ ತಂದು ತುಂಬಲಾಗಿದೆ. sin² θ + cos² θ ಅಂದ್ರೆ 1, ಇಲ್ಲಿ 1² ಅಂದ್ರೆ 1 ಪ್ಲಸ್ 2 1 2 ಅಂದ್ರೆ 2 × cos θ 2 cos θ / sin θ × 1+cos θ. ಈಗ ಇವುಗಳನ್ನ ಎಡಭಾಗದಲ್ಲಿ ಇರ್ತಕ್ಕಂಥ ಹಾಗೆ ಕಂಟಿನ್ಯೂ ಆಗಿ ಸಾಧನೆ ಮಾಡಿ ಬಲಭಾಗದ ಉತ್ತರವನ್ನು ತರಬೇಕಾಗಿದೆ. 1 + 1 ಅಂದ್ರೆ 2, 2 + 2 cos θ. ನೋಡಿ 1 + 1 ಅಂದ್ರೆ 2 ಪ್ಲಸ್ ಮುಂದೆ 2 cos θ ಏನಿದೆ sin θ × sin θ × 1+cos θ. ಈ ಮೇಲ್ಗಡೆ ಎರಡನ್ನ ಕಾಮನ್ ಬರ್ತಾ ಇದೆ, ಕೆಳಗಿಂದ ಛೇದದಲ್ಲಿ ಹಾಗೆ ಇದೆ sin θ × 1+cos θ. ಮೇಲ್ಗಡೆ 2 ಅನ್ನ ಕಾಮನ್ ತೆಗೆದಿನಿ, 2 ಒಂದಲೇ 2 ಪ್ಲಸ್ 2 ಕಾಮನ್ ತೆಗೆದಿನ 1+cos θ. 1+cos θ 1+cos θ ಹೋಯಿತು. 2 ಏನು ಉಳಿತು sin θ. 2 sin 2 ಅಂದ್ರೆ 2 ಏನು ಇಡಲಾಗಿದೆ ಇಂಟು 1/sin ಅಂದ್ರೆ ಏನು cosec θ. 1/sin θ 1/sin θ ಅಂದ್ರೆ ಅದು cosec θ. 1/cosec θ ಇತ್ತು ಅಂದ್ರೆ ಅದನ್ನ 1/cosec θ ಇತ್ತು ಅದನ್ನ ಏನ್ ಬರೀತೀವಿ sin θ. cosec ಇದ್ರೆ 1/sin, sin ಇದ್ರೆ 1/cosec. ಹಾಗೆ 2 × cosec θ ಅಂದ್ರೆ ಇದು RHS ನಲ್ಲಿರುವಂತಹ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಎಲ್ಲ ಘಟಕಗಳಲ್ಲಿ ಅಪ್ಲೈಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ವಿವರಣೆಯೊಂದಿಗೆ ನಾನು ಉತ್ತರಗಳನ್ನು ನೀಡುತ್ತೇನೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.